देवाभाऊ जे बोलतात ते करून दाखवतात। सोलापूरच्या विकासाला नवी दिशा देण्याचं काम कोणी केलं असेल तर ते राज्याचे मुख्यमंत्री आदरणीय देवेंद्रजी फडणवीस यांनी। सोलापूर शहरांमध्ये दुहेरी पाईपलाईनसाठी 892 कोटी रुपयांचा निधी देणारे देवाभाऊ, सोलापुरात विमान सेवा सुरू करणारे देवाभाऊ, IT पार्क उभे करणारे देवाभाऊ, लाडक्या बहिणींचे देवाभाऊ येतायत आपल्या सोलापूर शहरात। हजारोंच्या संख्येने उपस्थित रहा। आपल्या देवाभाऊंची सोलापुरात भव्य जाहीर सभा हरिभाई देवकरण प्रशालेच्या मैदानावर। चला तर मग नव्या पर्वाचे साक्षीदार होऊया। 10 तारखेला सर्वजण हजर राहूया। रस्ते, ड्रेनेज, पाणी अशा विकास कामांसाठी प्रभाग क्रमांक 11 मध्ये 12 कोटी रुपयांची कामे मंजूर करण्यात आली आहेत। यातील 9 कोटी रुपयांची कामे सध्या सुरू आहेत। भविष्यातही प्रभागाच्या सर्वांगीण विकासासाठी भरघोस निधी आणण्यात येईल। आमदार सचिन कल्याण शेट्टी आणि आमदार देवेंद्र कोठे यांच्या अभिवचनाने नागरिकांची मने जिंकली। प्रभाग क्रमांक 11 मधील राजीव नगर येथे नागरिकांच्या प्रचंड प्रतिसादात सभा झाली। लिंगायत समाजाचे प्राबल्य असलेल्या भागात झालेल्या या सभेतून आमदार सचिन कल्याण शेट्टी आणि आमदार देवेंद्र कोठे यांनी परिसरातील नागरिकांची मने जिंकली। यावेळी आमदार सचिन कल्याण शेट्टी यांनी कन्नड भाषेत नागरिकांशी संवाद साधला। ओ कन्नड ತಿಳಿದ್ರೆ मराठी ಮಾತಾಡ ಸುಮ್ಮನೆ कन्नड ओ तुम्हाला कन्नड कळतं का? कळतं हा आता उगी मी कन्नड मध्ये बोलणार आणि तुम्ही मान हलवा लागला। ನನಗೊಂದು ತಾಯಿದಾರು ತಂಗಿದಾರು ಹೆಣ್ಮಕ್ಳದ ಬುದ್ಧಿ ಎಂದೇ ಆ ಕಡೆ ಆಗಲ್ಲ। ನಾವು ಹ್ಯಾಂಗ ಮನೆಯೆಲ್ಲ ಊರೆಲ್ಲ ತೆಗೆದಾಡಿ ಬರ್ತೇವೆ, ಆ ಕಟ್ಟಿ ಮೇಲೆ ಒಬ್ಬ ಹೇಳ್ತಾನೆ, ಈ ಕಟ್ಟಿ ಮೇಲೆ ಒಬ್ಬ ಹೇಳ್ತಾನೆ, ಚಂಚಿ ಮಾಡಿ ಕೂತಾಗ ಬ್ಯಾಗ್ ಹೇಳ್ತಾನೆ, ಮುಂಜಾನೆ ಬ್ಯಾಗ್ ಹೇಳ್ತಾನೆ। पण ನಿಮ್ಮದು ಬುದ್ಧಿ ದೌರ್ ಬಿ ಭ್ರಷ್ಟ ಮಾಡೋ शकत ಖರೆ ಖರೆ ಸುಳ್ಳು ಅನ್ನೋದು ತಮ್ಮ ತಾಯಿದಾಗ ಅಕ್ಕ ತಂಗಿ ಆಗಿದ್ವಿ। ಸಿದ್ಧರಾಮರ ಭೂಮಿ ಅದ, ಈ ಭೂಮಿ ಸಲಕ್ಕೆ ಯಾರ್ಯಾರು ಚಲೋ ಮಾಡೋದು ನೀವು ವಿಚಾರ ಮಾಡಿ। ಎಂದ್ರೆ ನೀವು ಮತದಾನ ಮಾಡಾಳ ಹಿಂದಕ್ಕೆ ಯಾರು ಮಾಡ್ಯಾರ ತಾವು ನಡ್ತಾನೆ ನೋಡೋಕೆ ಹೋಗ್ತೇವೆ, ನಡ್ತಾನೆ ನೋಡೋಕೆ ಒಂದು ಹೆಂಗತ್ತು ಅಪ್ಪ ಹೆಂಗನ ಅವು ಹೆಂಗನ ಮಕ್ಕಳ ಅರ್ಧ ಬಂತಾನೆ ನೋಡ್ತಾರೆ ನೋಡೋಣ। ಮತದಾನ ಮಾಡಾಳ ಬಿ ಯಾವ ಪಾರ್ಟಿ ಉಮೇದವಾರ ಅವ್ರು ಮಂತಾನ ನೋಡ್ಬೇಕಾಗ್ತದೆ। ಈ ಪಾರ್ಟಿ ಹಿಂದಕಿನವ್ರು ಏನು ಮಾಡ್ಯಾರ ಕೆಲಸ, ಮುಂದಕಿನವ್ರು ಏನು ಮಾಡ್ಯಾರ, ಮೋದಿ ಅವ್ರು ಈ ದೇಶ ಸಲಕ್ಕೆ ಏನು ಮಾಡಿದ್ರು, ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವ್ರು ಏನು ಮಾಡಿದ್ರು, ನಮ್ಮದು ದೇವೇಂದ್ರ ದಾದ ಏನು ಮಾಡಿದ್ರು, ಅಚ್ಚಕಡೆ ವಿಜಯ ಮಾಲಕ್ ಏನು ಮಾಡಿದ್ರು, ಅಚ್ಚಕಡೆ ಬಾಪು ಏನು ಮಾಡಿದ್ರು। खासदार नुसतं भाषण ಮಾಡ್ಕೊಂಡು ತಿರುಗಾಡೋದು, पण सर्वसामान्य ಮಂದಿ ಸಲಕ್ಕೆ ಏನು ಮಾಡಲಿಲ್ಲ। ವರ್ಷಾನುಗಟ್ಟಿ ಈ ಊರ ಸೋಲಾಪುರ ಸಿದ್ದರಾಮನ ಭೂಮಿ ಇವ್ರ ಬೆನ್ನಿಗೆ ಉಳಿತು, पण ಇವ್ರ ಸಲಕ್ಕೆ ಏನು ಮಾಡಿದ್ರು? ರೈಲ್ವೆ ಸ್ಟೇಷನ್ ಯಾಕೆ ಕಾಳದ ಸುಧಾರಿಸ್ತು? ನಮ್ಮ ಕಾಳದಾಗ ದೊಡ್ಡ ದೊಡ್ಡ ಹೈವೇಗಳು ಎಂದದು ನಮ್ಮ ಕಾಳದಾಗ। MIDC ವಿಕಾಸದಲ್ಲಿ ರೊಕ್ಕ ಯಾರು ಕೊಟ್ಟರು? ನಮ್ಮ ಕಾಳದಾಗ। ನೀವು ಬಡದಾಡಿ ಎಷ್ಟಾಗಿ ತಿರುಗಾಡ್ತಿದ್ದೆವು। ನಿಮ್ಮ ಮಕ್ಕಳಿಗೆ ಏನಿಸ್ತು ವಿಮಾನ ಹೋಗ್ಬೇಕು, ಕಲಿಬೇಕು, ಮುಂದೆ ಹೋಗ್ಬೇಕು, ಆ ವಿಮಾನ ತಗೊಂಡು ಕೆಲಸ ಮಾಡಿದ್ರು ಫಡ್ನವೀಸ್ ಸಾಹೇಬ್ ಮಾಡಿದ್ರು। स्मार्ट सिटी ಊರೆಲ್ಲ ಹೋದ್ರಾತು। दादा देवेंद्र मराठीत पण सांगतो तुम्हाला, थोडं कळायला पाहिजे। मला खरंच हे कळत नाही, एवढी चांगली देशातली म्हणजे देशातले काही निवडक शहर मोदीजी स्मार्ट सिटीमध्ये निवडले, सोलापूर निवडला। 100% काम करताना 10-20% कुणीतरी माणसांनी बिघडवलं, त्याच्यासाठी 80% ಯೋಜನೆला नाव ठेवत राहिले। ಇಂದ ಸಿದ್ದರಾಮನ ಗುಡಿ ಹ್ಯಾಂಗೈತೆ ನೋಡ್ರಿ, ಫರಕ್ ಬಿದ್ದನಿಲ್ಲ। ಅಲ್ಲಿ ರೋಡ್ ಲೈಟಿಂಗ್ ಅದು ಇದು, ಇಂದ ಪಾರ್ಕ್ ಸ್ಟೇಡಿಯಂ ನೋಡ್ರಿ, ರೈಲ್ವೆ ಸ್ಟೇಷನ್ ನೋಡ್ರಿ, ರಸ್ತೆಗಳು ನೋಡ್ರಿ, ಓಮ್ ಮೈದಾನ ನೋಡ್ರಿ, ಇಷ್ಟೆಲ್ಲ ಊರು ಮಾಡಾಗ ಏನ್ ಚಲೋ ಈ ಊರಾಗ ಏನಾಗ್ಯದ? ಇದು ಭಾರತೀಯ ಜನತಾ ಪಾರ್ಟಿ ಕಾಲದಾಗ ಆಗ್ಯದ, ಮೋದಿ ಅವ್ರ ಕಾಲದಾಗ, ಫಡ್ನವೀಸ್ ಕಾಲದಾಗ। ಇವ್ರ ಮಂದಿ ಕಿಶದ ತೋಳದೆ ಗೊತ್ತದು, ಕೊಡೋದೇನು ಗೊತ್ತಿಲ್ಲ। ತಾಯಿದಾಗ ಅಕ್ಕ ತಂದಿರಿಗೆ ಆಶೀರ್ವಾದ ಕೊಟ್ಟದು ಎಂದು ವಾಯ ಹೋಗಲ್ಲ। ಇದು ನಮ್ಮ ಮುಖ್ಯಮಂತ್ರಿಗಳ ಕಲ್ಪನಾ ಅದ। ಇದು ಲಾಡ್ಕಿ ಬಹಣ ಕೊಟ್ಟರು, पण ಲಾಡ್ಕಿ ಸರ್ಕಾರ ತಂದ್ರು। ನೀವು ನೋಡ್ರಿ, ಹೋದ ಸಲಪೇಕ್ಷ ಹೆಚ್ಚಿಗೆ ಮತದ ಸೀಟ್ ನಮ್ಗೆ ಯಾವ ಬಂತು? लाडकी बहीणಗಳು ಯಾರನ್ನ ಬೆನ್ನಿಗೆ ನಿಂತುಗಳೇ। या प्रसंगी व्यासपीठावर आमदार सचिन कल्याण शेट्टी, आमदार देवेंद्र कोठे, गुरुशांत धुत्तरगावकर, उमेदवार युवराज सरवदे, शारदाबाई रामपुरे, मीनाक्षी कडगंची, अजय पोन्नम, राजकुमार हंचाटे, प्रकाश महंता, गणेश चौरे आदी उपस्थित होते।